ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಬರೆದಿರುವಂಥ ಗುಣಸಂಪದ ಅನ್ನುವಂಥ ಪಾಠವನ್ನು ಮುಗಿಸಿವಿ. ಈಗ ಒಂದು ಪದ್ಯವನ್ನು ನೋಡೋಣ. ಈ ಪದ್ಯದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರೋದು ಎರಡನೆಯ ಪದ್ಯ. ಒಂದನೆಯ ಪದ್ಯವನ್ನು ನಾನು ಸ್ವಲ್ಪ ದಿನದ ಮಟ್ಟಿಗೆ ಬಿಟ್ಟೀನಿ. ಯಾಕೆ ಅಂತಂದರೆ ಅದು ಶ್ರೀ ವಿಜಯ ಬರೆದಿರುವಂಥ ಕನ್ನಡ ನಾಡು ನುಡಿ ವಿಸ್ತಾರ ಅನ್ನುವಂಥ ಒಂದು ಪದ್ಯ ಹಳೆಗನ್ನಡದಲ್ಲಿರೋದರಿಂದ ಆ ಹಳೆಗನ್ನಡದ ಒಂದು ಪದ್ಯವನ್ನು ನಾವು ಆಮೇಲೆ ನೋಡೋಣ. ಯಾಕೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 15 ಅಂಕದ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಬರುವಂಥ ಒಂದು ಸಂಭವ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಆ ಒಂದು ಪದ್ಯವನ್ನು ಬಿಡೋಣ. ಎರಡನೆಯ ಪದ್ಯ ಅಕ್ಕ ಮಹಾದೇವಿಯವರು ಬರೆದಿರುವಂಥ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅನ್ನುವಂಥ ಒಂದು ಪದ್ಯ. ಬಹುಶಃ ನೀವು ಅದರ ಕೆಲವೊಂದಿಷ್ಟು ನುಡಿಗಳನ್ನು ನೀವು ಹಿಂದಿನ ಕ್ಲಾಸ್ನಲ್ಲಿ ನೋಡಿರ್ಬೋದು. ಇವತ್ತು ನಾವೇನು ಮಾಡೋಣ ಅಂತಂದರೆ ಅಕ್ಕ ಮಹಾದೇವಿಯವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕ್ರಿಸ್ತಿ ಶಕ 12ನೇ ಶತಮಾನವನ್ನು ವಚನಗಳ ಪರ್ವಕಾಲ ಅಂಥೇಳಿ ಇತಿಹಾಸದಲ್ಲಿ ಕರೆಯಲಾಗ್ತಾಯಿತ್ತು. ಇದಕ್ಕೆ ಕಾರಣ ಏನು ಅಂತಂದರೆ, ಯಾವಾಗ ಬಸವಣ್ಣನವರು ಕಲ್ಯಾಣದಲ್ಲಿ ತಮ್ಮ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರಲ್ಲ, ಆಗ ಬೇರೆ ಕಡೆ ಇರುವಂಥ ಎಲ್ಲ ವಚನಕಾರರು ಒಂದೆಡೆ ಸೇರಿ ವಚನಗಳ ಸುರಿಮಳೆಯನ್ನು ಗೈದರು. ಆ ಎಲ್ಲ ಶಿವಶರಣರು ಸಮಾಜದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ತಮ್ಮ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡು ವಚನಗಳನ್ನು ಸೃಷ್ಟಿಸ್ತಾ ಇದ್ದರು. ಇದರಿಂದ ಆ ಎಲ್ಲ ವಚನಗಳು ಇರುವಂಥ ಸಮಾಜದ ಎಲ್ಲ ಜನರಿಗೆ ಪ್ರಿಯವಾಗಿ ಕಾಣಲಿಕ್ಕೆ ಪ್ರಾರಂಭ ಆದವು. ಅಂಥ ಒಂದು ಸಂದರ್ಭದಲ್ಲಿ ಈ ಅಕ್ಕ ಮಹಾದೇವಿ ಅನ್ನುವಂಥ ಒಬ್ಬ ಶಿವಶರಣೆ ತನ್ನದೇ ಆಗಿರುವಂಥ ವಚನಗಳಿಂದ ಜನಪ್ರಿಯತೆಯನ್ನು ಗಳಿಸ್ಕೊಂಡ್ಳು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಕ್ಕ ಮಹಾದೇವಿಯವರ ಪರಿಚಯವನ್ನು ನಾವಿವತ್ತು ಮಾಡಿಕೊಳ್ಳೋಣ. ಈ ಅಕ್ಕ ಮಹಾದೇವಿಯವರು ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಆಕೆ ಜನಿಸ್ತಾಳೆ. ಆಕೆಯ ತಂದೆಯ ಹೆಸರು ಓಂಕಾರ ಶೆಟ್ಟಿ, ತಾಯಿಯ ಹೆಸರು ಲಿಂಗಮ್ಮ. ತಂದೆಯ ಹೆಸರು ಓಂಕಾರ ಶೆಟ್ಟಿ, ತಾಯಿಯ ಹೆಸರು ಲಿಂಗಮ್ಮ. ಇವರ ಉದರದಲ್ಲಿ ಅಕ್ಕ ಮಹಾದೇವಿ ಜನಿಸ್ತಾಳೆ. ಅಲ್ಲದೆ ಅಕ್ಕ ಮಹಾದೇವಿ ಅನ್ನುವಂಥ ಹೆಸರಿಗಿಂತಲೂ ಮುಂಚೆ ಅವಳಿಗೆ ನಿರ್ಮಲ ಮತ್ತು ಸುಮತಿ ಅನ್ನುವಂಥ 2 ಹೆಸರುಗಳಿದ್ದು ಅನ್ನುವಂಥ ಹೇಳಿಕೆಯೂ ಕೂಡ ಇದೆ. ಆದರೆ ಅದು ಎಷ್ಟು ಪ್ರಮಾಣದಲ್ಲಿ ನಿಜ, ಎಷ್ಟು ಪ್ರಮಾಣದಲ್ಲಿ ಸುಳ್ಳು ಅನ್ನೋದು ಮಾತ್ರ ಗೊತ್ತಿಲ್ಲ. ಬಹುಶಃ ಅಕ್ಕ ಮಹಾದೇವಿಯ ಜೀವನದ ಬಗ್ಗೆ ನೀವೆಲ್ಲರೂ ಓದಿರಿ. ಆಕೆಯನ್ನು ಬನವಾಸಿ ನಾಡಿನ ಮಾಂಡಲಿಕ ಅರಸನಾದ ಕಶ್ಯಪಯ್ಯ ನಾಯಕ ಅಂದರೆ ಕೌಶಿಕ ರಾಜ ಬಹಳ ಇಷ್ಟಪಟ್ಟು ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಆಕೆಯನ್ನು ಮದುವೆ ಆಗ್ತಾನೆ. ಆತನನ್ನು ಅಂದರೆ ಕೌಶಿಕ ನಾಯಕ ಅಥವಾ ಕೌಶಿಕ ರಾಜನನ್ನು ಮದುವೆ ಆಗಲಿಕ್ಕೆ ಅಕ್ಕ ಮಹಾದೇವಿಗೆ ಇಷ್ಟ ಇರಂಗಿಲ್ಲ. ಆದರೆ ರಾಜನಿರೋದರಿಂದ ಆಕೆಯನ್ನೇ ನಾನು ಮದುವೆ ಆಗ್ತೀನಿ ಅಂಥೇಳಿ ಹಠ ಹಿಡಿದು ಆಕೆಯ ತಂದೆ ತಾಯಿಗಳ ಮೇಲೆ ಒತ್ತಾಯವನ್ನು ಬೀರ್ತಾನೆ. ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಕೌಶಿಕ ರಾಜನನ್ನು ಮದುವೆ ಆಗುವಂಥ ಒಂದು ಸನ್ನಿವೇಶ ಅಕ್ಕ ಮಹಾದೇವಿ ಎದುರುಗಡೆ ಬಂದು ನಿಂತ್ಕೊಂಡ್ಬಿಡ್ತು. ಆ ಸಂದರ್ಭದಲ್ಲಿ ಆಕೆ ರಾಜನಿಗೆ ಹೇಳ್ತಾಳೆ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನನ್ನೂ ಕೆಲವೊಂದಿಷ್ಟು ಷರತ್ತುಗಳವ, ಆ ಷರತ್ತುಗಳಿಗೆ ನೀನು ಒಪ್ಪಿಗೆ ಕೊಟ್ಟೆ ಅಂತಂದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ, ಇರಲಿಲ್ಲ ಅಂತಂದರೆ ನಾನು ನಿನ್ನನ್ನು ಮದುವೆ ಆಗಂಗಿಲ್ಲ ಅಂಥೇಳಿ ಖಡಾಖಂಡಿತವಾಗಿ ಆಕೆ ಆತನನ್ನು ಮದುವೆ ಆಗೋದನ್ನು ನಿರಾಕರಿಸಿಬಿಡ್ತಾಳೆ. ಆಗ ರಾಜ ಅಂದರೆ ಕೌಶಿಕ ರಾಜ ಆಕೆಯ ಮನಸ್ಸನ್ನು ಗೆಲ್ಲಲಿಕ್ಕೆ ಹಪ್ಪಹಪ್ಪಿಸ್ತಾನೆ. ಆತ ಹೇಳ್ತಾನೆ, ನೀನು ಯಾವುದೇ ಕರಾರುಗಳನ್ನು, ಯಾವುದೇ ಷರತ್ತುಗಳನ್ನು ನೀನು ಹಾಕಿದರೂ ಕೂಡ ಆ ಷರತ್ತುಗಳನ್ನು ನಾನು ಒಪ್ಕೊಳ್ತೀನಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ಯಾವುದೇ ಕಾರಣಕ್ಕೂ ನೀನು ಹಾಕಿರುವಂಥ ಕರಾರುಗಳನ್ನು ನಾನು ಮೀರಂಗಿಲ್ಲ ಅಂಥೇಳಿ ಆಕೆಗೆ ಪ್ರತಿಜ್ಞೆಯನ್ನು ಮಾಡ್ತಾನೆ. ತದನಂತರ ಆಕೆ ಹೇಳ್ತಾಳೆ, ಆತನಿಗೆ ಕೆಲವೊಂದಿಷ್ಟು ಕರಾರುಗಳನ್ನು ಹೇಳ್ತಾಳೆ. ಏನು ಅಂತಂದರೆ, ನಾನು ಮಾಡುವಂಥ ಲಿಂಗ ಪೂಜೆಗೆ ನೀನು ಯಾವುದೇ ರೀತಿಯ ಭಂಗವನ್ನು ತರಬಾರದು, ಆಮೇಲೆ ನನ್ನ ಮೇಲೆ ನೀನು
ಯಾವುದೇ ಕಾರಣಕ್ಕೂ ಬಲಾತ್ಕಾರ ಮಾಡಬಾರ್ದು ಅಂಥೇಳಿ ಹೇಳ್ತಾಳೆ. ಅದಕ್ಕೆ ಒಪ್ಕೊಂಡಿರುವಂಥ ಕೌಶಿಕ ರಾಜನನ್ನು ಅಕ್ಕ ಮಹಾದೇವಿ ಮದುವೆ ಆಗ್ತಾಳೆ. ಒಂದು ಸಾರ್ತಿ ಆಕೆ ಪೂಜೆ ಮಾಡಿ, ಲಿಂಗ ಪೂಜೆ ಅಂದರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಲಿಕ್ಕಾಗಿ ಲಿಂಗ ಪೂಜೆಯನ್ನು ಮಾಡಬೇಕು ಅಂಥೇಳಿ ಆಕೆ ಧ್ಯಾನಸ್ಥಳಾಗಿ ಕುಳಿತುಕೊಂಡಿರ್ತಾಳೆ. ಅದೇ ಸಂದರ್ಭದಲ್ಲಿ ಕೌಶಿಕ ರಾಜ ಆಕೆಯ ಸೌಂದರ್ಯವನ್ನು ಕಂಡು ಮರುಳಾಗ್ತಾನೆ. ಆಗ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿರುವಂಥ ಕೌಶಿಕ ರಾಜ ಆಕೆಯನ್ನು ಬಲಾತ್ಕರಿಸಬೇಕು ಅಂಥೇಳಿ ಹೋಗ್ತಾನೆ. ತಾನು ಹಾಕಿರುವಂಥ ಎರಡೂ ಕರಾರುಗಳನ್ನು ಮೀರಿರುವಂಥ ಕೌಶಿಕ ರಾಜನನ್ನು, ಅದರ ಜೊತೆಗೆ ಆಕೆಗಿರುವಂಥ ಎಲ್ಲ ಐಶ್ವರ್ಯವನ್ನು ತೊರೆದು ಆಕೆ ಅಲ್ಲಿಂದ ಏನು ಮಾಡ್ತಾಳೆ ಅಂತಂದರೆ ಬಸವ ಕಲ್ಯಾಣಕ್ಕೆ ಹೋಗ್ತಾಳೆ. ಅಲ್ಲಿಂದ ಆಕೆ ಏನು ಮಾಡ್ತಾಳೆ ಅಂತಂದರೆ ರಾಜನನ್ನು ಬಿಟ್ಟು ತನ್ನೆಲ್ಲ ಐಶ್ವರ್ಯವನ್ನು ತೊರೆದು ಬಸವ ಕಲ್ಯಾಣಕ್ಕಾಕೆ ಹೊರಟು ಹೋಗಿಬಿಡ್ತಾಳೆ. ತದನಂತರ ಕಲ್ಯಾಣದ ಶಿವಶರಣರನ್ನು ನೋಡಿ ಅವರಿಂದ ಅನುಭವದ ಅಮೃತವನ್ನು ನಾನು ಸವಿಬೇಕು ಅಂಥೇಳಿ ಹಾತುರಿತಾಳೆ. ಆಗ ಅನುಭವ ಮಂಟಪವನ್ನು ನಾನೂ ಸೇರ್ಕೋಬೇಕು ಅಂಥೇಳಿ ಪ್ರಯತ್ನವನ್ನು ಪಡ್ತಾಳೆ. ಆಗ ಆ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷನಾಗಿರುವಂಥ ಅಲ್ಲಮ ಪ್ರಭು ಹೇಳ್ತಾನೆ, ನಿನ್ನನ್ನು ಅನುಭವ ಮಂಟಪದಲ್ಲಿ ನಾವು ಸೇರಿಸ್ಕೊಳ್ಳಂಗಿಲ್ಲ. ಯಾಕೆ ಅಂತಂದರೆ ಎಲ್ಲ ಶಿವಶರಣರಿಗೆ ಈ ಅನುಭವ ಮಂಟಪಕ್ಕೆ ಬರಲಿಕ್ಕೆ ಅಧಿಕಾರ ಇಲ್ಲ. ನಾನು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀನು ಕೊಟ್ಟೆ ಅಂತಂದರೆ ಮಾತ್ರ ನಾನು ನಿನಗೆ ಈ ಅನುಭವ ಮಂಟಪದಲ್ಲಿ ಇರಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತೀನಿ. ಇರಲಿಲ್ಲ ಅಂತಂದರೆ ನಾನು ಅವಕಾಶವನ್ನು ಕೊಡಂಗಿಲ್ಲ ಅಂಥೇಳಿ ಅಲ್ಲಮ ಪ್ರಭು ಇದ್ದವ ಹೇಳ್ತಾನೆ. ಹೇಳಿದಾಗ ಆ ಅಲ್ಲಮ ಪ್ರಭು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಿರುವಂಥ ಅಕ್ಕ ಮಹಾದೇವಿ ಅನುಭವ ಮಂಟಪದಲ್ಲಿನೇ ಶ್ರೇಷ್ಠ ಅನುಭಾವಿ ಅಂಥೇಳಿ ಆಕೆ ಕರೆಸ್ಕೊಳ್ತಾಳೆ. ಅದರ ಜೊತೆಗೆ ಕನ್ನಡದಲ್ಲಿ ಪ್ರಪ್ರಥಮ ಕವಿಯತ್ರಿ ಅಂಥೇಳಿನೂ ಆಕೆ ತನ್ನನ್ನು ತಾನು ಕರೆಸ್ಕೊಳ್ತಾಳೆ. ಪ್ರಾಪಂಚಿಕ ಸುಖವನ್ನು ಬಿಟ್ಟು ಸವಯದ ಸುಖ ಅಂದರೆ ಅದು ಕೇವಲ ಆಧ್ಯಾತ್ಮಿಕ ಸುಖ ಅಂಥೇಳಿ ತಿಳ್ಕೊಂಡು ಶರಣ ಸಂಕುಲದಲ್ಲಿನೇ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಅಕ್ಕ ಮಹಾದೇವಿ ಯಶಸ್ವಿ ಆಗ್ತಾಳೆ. ಇಲ್ಲಿಯ ತನಕ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮಹಾದೇವಿ ಅಕ್ಕ ಬರೆದಿರುವಂಥ ಸುಮಾರು 350ಕ್ಕೂ ಹೆಚ್ಚು ವಚನಗಳು ಲಭಿಸಿವೆ ಅನ್ನುವಂಥ ಒಂದು ಮಾತಿದೆ. ಇವಳ ವಚನಗಳ ಅಂಕಿತ ಅಂತಂದರೆ ಚನ್ನಮಲ್ಲಿಕಾರ್ಜುನ. ವಿದ್ಯಾರ್ಥಿಗಳೇ, ಇಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ 1 ಅಂಕದ ಪ್ರಶ್ನೆಗಳನ್ನಾಗಿ ಅಲ್ಲಿ ಕೇಳುತ್ತಾರೆ. ಅಂದರೆ ಈ ಶಿವಶರಣರ ವಚನಗಳ ಅಂಕಿತ ಯಾವುದು ಅಂಥೇಳಿ ಕೇಳುತ್ತಾರೆ. ಅದಕ್ಕೆ ಅದನ್ನು ಸ್ವಲ್ಪ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ರಿ. ಇವಳ ವಚನಗಳ ಅಂಕಿತ ಅಂತಂದರೆ ಚನ್ನಮಲ್ಲಿಕಾರ್ಜುನ. ಅಲ್ಲದೆ ಇವಳ ವಚನಗಳಲ್ಲಿ ಶರಣಸತಿ, ಲಿಂಗಪತಿ ಅನ್ನುವಂಥ ತತ್ವಗಳನ್ನೇ ನಾವು ಜಾಸ್ತಿಯಾಗಿ ಕಾಣ್ತೀವಿ. ಯಾವಾಗ ಕೌಶಿಕ ರಾಜನನ್ನು ಬಿಟ್ಟು ಆಕೆ ಬರ್ತಾಳಲ್ಲ, ತದನಂತರ ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅಂಥೇಳಿ ಆಕೆ ತಿಳ್ಕೊಂಡು ಬಿಡ್ತಾಳೆ. ಸಾವಿಲ್ಲದ ರೂಪಿಲ್ಲದ ಪತಿಯೇ ನಿಜವಾದ ಪತಿಯೆಂದು ಆಕೆ ಅಂದ್ಕೊಂಡು ಬಿಡ್ತಾಳೆ. ತನ್ನೆಲ್ಲ ಉಳಿದಿರುವಂತಹ ಜೀವನವನ್ನು ಕಾಣದ ದೇವರು, ಸಾವಿಲ್ಲದ ರೂಪಿಲ್ಲದ ಚನ್ನಮಲ್ಲಿಕಾರ್ಜುನನೇ ನನ್ನ ದೈವ, ಆತನೇ ನನ್ನ ಗಂಡ, ಆತನೇ ನನ್ನ ಸರ್ವಸ್ವ ಅಂಥೇಳಿ ಆಕೆ ತಿಳ್ಕೊಂಡು ಬಿಡ್ತಾಳೆ. ಕೇವಲ ವಚನಗಳನ್ನು ಅಷ್ಟೇ ಅಲ್ಲದೆ ಯೋಗಾಂಗ ತ್ರಿವಿಧಿ ಅನ್ನುವಂಥ ಒಂದು ತ್ರಿಪದಿಯ ಕೃತಿಯನ್ನು ಕೂಡ ಆಕೆ ರಚನೆ ಮಾಡ್ಯಾಳ. ಅಲ್ಲದೆ ಈ ಯೋಗಾಂಗ ತ್ರಿವಿಧಿ ಅನ್ನುವಂಥ ಒಂದು ತ್ರಿಪದಿ ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧಿತ ಪ್ರಪ್ರಥಮ ತ್ರಿಪದಿ ಕಾವ್ಯ ಅನ್ನುವಂಥ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದೆ. ಇದು ಅಕ್ಕ ಮಹಾದೇವಿಯವರ ಪರಿಚಯ. ಸ್ವಲ್ಪ ಆ ಪರಿಚಯವನ್ನು 1-2-3 ಸಾರ್ತಿ ಓದ್ರಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀರಿ. ಮುಂದಿನ ಕ್ಲಾಸ್ನಲ್ಲಿ ನಾನು ಆ ಒಂದು ವಚನದ ಅಂದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅನ್ನುವಂಥ ಒಂದು ವಚನದ ಸಂಪೂರ್ಣ ಸಾರಾಂಶವನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು
ನೋಡೋಣ. ಧನ್ಯವಾದ.